ತಮ್ಮ ಮೇಲಿನ ಹನಿ ಟ್ರ್ಯಾಪ್ ಯತ್ನದ ವಿಚಾರವಾಗಿ ತನಿಖೆ ನಡೆಸುವಂತೆ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಅಧಿಕೃತವಾಗಿ ಸಚಿವ ಕೆಎನ್ ರಾಜಣ್ಣ ಮನವಿಯನ್ನ ಮಾಡಿದ್ದಾರೆ. ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿ 3 ಪುಟಗಳ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ನಿನ್ನೆ ಸಂಜೆ ಭೇಟಿ ಮಾಡಿದ ಸಚಿವ ರಾಜಣ್ಣ ಘಟನೆ ಬಗ್ಗೆ ಸವಿವರವಾದ ಮನವಿ ಪತ್ರವೊಂದನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪರಮೇಶ್ವರ್ ಹಾಗೇನೆ ಸಹಕಾರಿ ಸಚಿವ ರಾಜಣ್ಣ ದೂರನ್ನು ಕೊಟ್ಟಿದ್ದಾರೆ. ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಚರ್ಚೆಗೆ ಬಂದಿತ್ತು. ನನ್ನ ಮೇಲೂ ಈ ಪ್ರಯತ್ನ ಆಗಿದೆ ಅಂತ ಅವರು ಹೇಳಿಕೊಂಡಿದ್ರು. ತನಿಖೆ ಮಾಡುವಂತೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು. ನಾನು ಸರ್ಕಾರದ ಪರವಾಗಿ ಉತ್ತರ ಕೊಟ್ಟಿದೆ. ಮುಂದಿನ ಕ್ರಮದ ಜೊತೆ ಸಿಎಂ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನು ನಾನು ದೂರು ಸ್ವೀಕರಿಸೋಕೆ ಸಾಧ್ಯವಿಲ್ಲ. ದೂರನ್ನ ಠಾಣೆಯಲ್ಲೇ ಕೊಡಬೇಕು. ಕಾನೂನು ತಜ್ಞರ ಜೊತೆ ಚರ್ಚಿಸಿ ಮುಂದೆ ಏನ್ ಅನ್ನೋ ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಮಾಡಿ ನನಗೆ ಇದನ್ನ ನಾನು ದೂರ ಅಂದರೆ ಕಂಪ್ಲೇಂಟನ್ನು ನಾನು ಸ್ವೀಕಾರ ಮಾಡೋಕ್ಕಾಗಲ್ಲ. ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನ್ನಲ್ಲೇ ಕೊಡಬೇಕು. ಇದನ್ನು ಮನವಿ ಅಥವಾ ರೆಪ್ರೆಸೆಂಟೇಷನ್ ಅಂಥೇಳಿ ಪರಿಗಣಿಸ್ಬೋದು. ಇದರ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ನಾವು ಕಾನೂನಿನ ತಜ್ಞರನ್ನು ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಆನಂತರ ತೀರ್ಮಾನ ತಗೊಳ್ತೇವೆ. ಅದನ್ನೇ ನಾನು ಚರ್ಚೆ ಮಾಡ್ತೀನಿ, ನಮ್ಮ ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ. ನನಗೆ ಇದನ್ನು ನಾನು ದೂರ ಅಂದರೆ ಕಂಪ್ಲೇಂಟನ್ನು ನಾನು ಕೆಎನ್ ರಾಜಣ್ಣ ಮಾತನಾಡಿ ನನಗೆ ಏನು ಅನುಭವ ಆಗಿದೆ ಅದನ್ನು ಮಾತ್ರ ಮನವಿಯಲ್ಲಿ ಬರೆದಿದ್ದೀನಿ. ಬೇರೆ ಯಾರ ಕುರಿತಂತೆ ನಾನು ಮನವಿಯನ್ನು ಕೊಟ್ಟಿಲ್ಲ. ಇದು ಮೊದಲ ಬಾರಿಗೆ ನಡೆದಿಲ್ಲ. ಎಷ್ಟು ಜನ ನ್ಯಾಯಾಲಯದಿಂದ ಸ್ಟೇ ತಂದಿಲ್ವಾ, ಅದಕ್ಕೆ ನಾನು ಇದರಲ್ಲಿ ಈ ರೀತಿ ಪರಿಸ್ಥಿತಿ ಆಗಿದೆ ಅಂತ ಹೇಳ್ಕೊಂಡಿದ್ದೀನಿ. ಅದಕ್ಕೆ ನಾನು ಬೇರೆಯವರು ಇದ್ದಾರೆ ಅಂತ ಹೇಳಿದ್ದೀನಿ. ವಿಧಾನಸಭೆಯಲ್ಲಿ ಏನು ಚರ್ಚೆ ನಡೆದಿದೆ ಅದಕ್ಕೆ ಪೂರಕವಾಗಿ ನಾನು ಮನವಿ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡ್ರು. ನಮ್ಮ ಪಾರ್ಟಿನಲ್ಲೂ ಮಾಡಿರೋರು ಇದ್ದಾರೆ, ಬೇರೆ ಪಾರ್ಟಿ ಮಾಡೋರು ಇದ್ದಾರೆ. ನನಗೇನು ಅನುಭವ ಆಗಿದೆ, ನಾನೇನು ಅನುಭವಿಸಿದ್ದೇನೆ ಅಷ್ಟು ಮಾತ್ರ ನಾನು ನರೇಶನ್ ಹೇಳಬಹುದೇ ಹೊರತು ಅದ್ರ ಬಿಯಾಂಡ್ ದಟ್ ನಾನೇನು ಹೇಳಲಿಕ್ಕೆ ನನಗೇನು ಗೊತ್ತಿರುತ್ತೆ. ಇದೇ ಫಸ್ಟ್ ಟೈಮ್ ನಡೆದಿರೋದು. ಎಷ್ಟಾಗಿದ್ದಾವೆ, ಎಷ್ಟು ಜನ ಅಲ್ಲಿ ನ್ಯಾಯಾಲಯಗಳಲ್ಲಿ ಸ್ಟೇ ತೊಗೊಂಡಿರೋರು ಎಷ್ಟು ಜನ ಇದ್ದಾರೆ, ನನಗಿನ್ನ ಜಾಸ್ತಿ ನಿಮ್ಮ ಹತ್ರ ಮಾಹಿತಿ ಇದ್ದಾವೆ. ಅದಕ್ಕೋಸ್ಕರ ನಾನು ಈ ರೀತಿಯ ಒಂದು ಕೆಟ್ಟ ಚಾಳಿ ಸಾರ್ವಜನಿಕ ಜೀವನದಲ್ಲಿ ಮುಂದುವರಿಬಾರ್ದು, ಅದು ಅಂತ್ಯ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಹೇಳಿದ್ದೀನಿ ಹೊರತು ಯಾರ್ದೋ ಮೇಲೆ ಸಿಟ್ಟು ತೀರಿಸ್ಕೊಳ್ಳೋಕ್ಕೆ ಅಥವಾ ಯಾರ್ದೋ ಮೇಲೆ ಆರೋಪ ಮಾಡಲಿಕ್ಕೆ ನಮ್ಮ ಮನಸ್ಥಿತಿ ಅಲ್ಲ. ನಮ್ಮ ಪಾರ್ಟಿ ಇನ್ನು ಸಚಿವ ಕೆಎನ್ ರಾಜಣ್ಣ ಅಂಡ್ ಸನ್ ವಿರುದ್ಧ ಹನಿ ಟ್ರ್ಯಾಪ್ ಯತ್ನ ಪ್ರಕರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತನಿಖೆ ಸಂಬಂಧ ಸಿಎಂ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ನಡೆದ ಚರ್ಚೆ ಆಧಾರದ ಮೇಲೆ ತನಿಖೆಗೆ ಸಚಿವ ರಾಜಣ್ಣ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಸಿಎಂ ಜೊತೆಗೆ ಹೋಮ್ ಮಿನಿಸ್ಟರ್ ಚರ್ಚೆ ಮಾಡಿದ್ದಾರೆ. ಈ ನಡುವೆ ಸಚಿವ ರಾಜಣ್ಣ ಮೇಲಿನ ಹನಿ ಟ್ರ್ಯಾಪ್ ಯತ್ನ ಪ್ರಕರಣ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ವಿನಯ್ ಕುಮಾರ್ ಸಿಂಗ್ ಅನ್ನೋರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ರು. ಆ ಅರ್ಜಿ ಇವತ್ತು ವಿಚಾರಣೆಗೆ ಬರಲಿದೆ. ನ್ಯಾಯಮೂರ್ತಿ ವಿಕ್ರಮ್ನಾಥ್, ನ್ಯಾಯಮೂರ್ತಿಗಳಾಗಿರುವಂತಹ ಸಂಜಯ್ ಕರೋಲ್ ಹಾಗೆಯೇ ಸಂದೀಪ್ ಮೆಹ್ತಾ ಅವರನ್ನ ಒಳಗೊಂಡ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಯಾರು ಕೂಡ ಹನಿ ಟ್ರ್ಯಾಪ್ ಮಾಡಲು ಆಗುವುದಿಲ್ಲ, ಮಾಡಿಸಲು ಆಗುವುದಿಲ್ಲ ಅಂತ ಸಚಿವ ಮಂಕಾಳ ವೈದ್ಯ ಹೇಳಿದ್ದಾರೆ. ಕಾರವಾರದಲ್ಲಿ ಮಾತನಾಡಿದ ವೈದ್ಯ, ನಾವು ಮಾಡುವ ತಪ್ಪಿಗೆ ನಾವೇ ಜವಾಬ್ದಾರರು ಹೊರತು ಯಾರೋ ಮಾಡಿಸಿದ್ದಾರೆ ಎನ್ನುವುದು ತಪ್ಪು ಅಂತ ಹೇಳಿದ್ದಾರೆ. ಮೀನುಗಾರಿಕೆ ಹಾಗೂ ಬಂದರು ಖಾತೆ ಸಚಿವ ಮಂಕಾಳ ವೈದ್ಯ, ಯಾರನ್ನಾದರೂ ಕರೆದುಕೊಂಡು ಹೋಗಿ ಹನಿ ಟ್ರ್ಯಾಪ್ ಮಾಡಲು ಸಾಧ್ಯವೇ? ನಮ್ಮ ತಪ್ಪನ್ನ ನಾವು ಒಪ್ಕೊಳ್ಬೇಕಲ್ಲ. ಸದನದಲ್ಲಿ ಮಾತನಾಡುವ ಮೊದಲು ಯೋಚನೆ ಮಾಡಿ ಮಾತನಾಡಬೇಕಿತ್ತು. ಹನಿ ಟ್ರ್ಯಾಪ್ ಆಗಿದೆ ಅಂತ ಆದರೆ ಯಾರಾಗಿದ್ದವರ ಅವರಷ್ಟು ತಪ್ಪು ಯಾರು ಮಾಡಿಲ್ಲ ಎಂದಾಗತ್ತೆ ಅಂತ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಯಾರ ಹತ್ರ ಮಾಡ್ಲಿಕ್ಕೆ ಆಗೋದಿಲ್ಲ. ಹನಿ ಟ್ರ್ಯಾಪ್ ಯಾರ ಹತ್ರ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರ ಹತ್ರ ಮಾಡಿಸ್ಲಿಕ್ಕೂ ಆಗೋದಿಲ್ಲ. ಅದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ನಾವು ಮಾಡೋ ತಪ್ಪಿಗೆ ನಾವು ಜವಾಬ್ದಾರರು ಬಿಟ್ಟರೆ ಯಾರೋ ಮಾಡಿಸಿದ್ರು ಏನೋ ಮಾಡಿಸಿದ್ರು ಅನ್ನೋದಿದೆಯಲ್ಲ, ಅದು ತಪ್ಪು. ಈ ವಿಷಯ ಚರ್ಚೆ ಆಗಬಾರ್ದಿತ್ತು ವಿಧಾನಸೌಧದಲ್ಲಿ, ಟಿ ವಿಲಿ ಅಥವಾ ಪೇಪರಲ್ಲಿ ಬರಬಾರ್ದಿತ್ತು. ಯಾಕೆಂದರೆ ಇದು ಒಂದು ಏನು ನಮ್ಮ ಈಗಿನ ಯುವಕರು ಅಥವಾ ವಯಸ್ಸಾದವರು ಎಲ್ಲ ಅದನ್ನು ನೋಡಿಕೊಂಡು ಎಲ್ಲರಿಗೂ ಬೈತಾ ಇದ್ದಾರೆ. ಹನಿ ಟ್ರ್ಯಾಪ್ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರವಾಗಿ ಶಾಸಕ ವಿನಯ್ ಕುಲಕರ್ಣಿ ಮಾತನಾಡಿ, ಹನಿ ಟ್ರ್ಯಾಪ್ ವಿಚಾರವನ್ನ ಸಿಬಿಐ ತನಿಖೆ ಕೊಡುವಂತ ಅವಶ್ಯಕತೆ ಇಲ್ಲ. ನಮ್ಮಲ್ಲೇ ಒಳ್ಳೆ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಪ್ರಕರಣವನ್ನ ನಿಭಾಯಿಸುವಂತ ದಕ್ಷ ಅಧಿಕಾರಿಗಳಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಹನಿ ಟ್ರ್ಯಾಪ್ ಮಾಡೋದು ರಾಜಕಾರಣದಲ್ಲಿ ಕೀಳು ಮಟ್ಟದ್ದು, ಯಾರು ಮಾಡಬಾರ್ದು ಅಂತಾನೂ ಹೇಳಿದ್ದಾರೆ. ವಿಚಾರ ನಾನು ನೋಡಿಲ್ಲ, ಅದ್ರ ಬಗ್ಗೆ ನನಗೇನು ಮಾಹಿತಿನೂ ಇಲ್ಲ. CBI ಕೊಡುವಂಥ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಪೊಲೀಸ್ ಅಧಿಕಾರಿಗಳು ಒಳ್ಳೊಳ್ಳೆ ಅಧಿಕಾರಿಗಳು ಅದಾರ.
ನಮ್ಮವ್ರು ಕೂಡ ಅದನ್ನೇನು ನಿಭಾಯಿಸುವಂಥ ಕೆಪಾಸಿಟಿ ಇದ್ದಂಥ ಅವ್ರಿಗಿರೋ ಜಾಸ್ತಿಗೆ ನಿಭಾಯಿಸುವಂಥ ಕೆಪಾಸಿಟಿ ನಮ್ಮ ಅಧಿಕಾರಿಗಳು ಅದ ಅಲ್ಲ ಸರಿ ಅಲ್ಲ ಅದು ವ್ಯವಸ್ಥೆ. ಯಾಕಂದರೆ ರಾಜಕಾರಣ ವ್ಯವಸ್ಥೆಯಲ್ಲಿ ಇಂಥವನ್ನೆಲ್ಲ ಸಣ್ಣ ಮಟ್ಟದ ಕೀಳತನದ ಒಂದು ರಾಜಕಾರಣ ಅನಿಸುತ್ತೆ. ಹನಿ ಟ್ರ್ಯಾಪ್ ಬಗ್ಗೆ ಸಚಿವ ರಾಜಣ್ಣ ಹೇಳಿಕೆ ವಿಚಾರವಾಗಿ ಸಚಿವ ಬೋಸರಾಜು ಮಾತನಾಡಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿ ಒಟ್ಟು 48 ಮಂದಿ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ. ಯಾರೋ ಒಬ್ಬರನ್ನ ಗುರಿಯಾಗಿಸಿ ಹೇಳಿದ್ದಲ್ಲ. ಅದರ ಬಗ್ಗೆ ನನ್ನ ಬಳಿ ಯಾವುದೇ ಆಧಾರ ಇಲ್ಲ ಅಂತ ಈಗ ಹೇಳ್ತಿದ್ದಾರೆ. ಅದರ ಬಗ್ಗೆ ತನಿಖೆ ಆದರೆ ಯಾರು ತಪ್ಪಿತಸ್ಥರು ಎಂಬುದು ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ತನಿಖೆ ನಡೆಸುವುದಾಗಿ ಸಿಎಂ ಹೇಳಿದ್ದಾರೆ. ತನಿಖೆ ಆಗತ್ತೆ ಅಂತ ಹೇಳಿದ್ದಾರೆ. ಅದು ರೇಜ್ ಮಾಡಿರ್ತಕ್ಕಂಥವ್ರು ನಮ್ಮ ಗೌರವಾನ್ವಿತ ರಾಜಣ್ಣವ್ರು ಹೇಳಿದರು. ಅವರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ರೆಕಾರ್ಡ್ನಲ್ಲಿ ಇದೆ ಅದು. ಯಾರು ಮಾಡಿದರು, ಯಾವ ಪಾರ್ಟಿಯವ್ರು ಮಾಡಿದ್ರು ಅಂತ ಹೇಳಿಲ್ಲ. ಕಾಂಗ್ರೆಸ್ನವ್ರ ಬಗ್ಗೆನೂ ಐತಿ, ಬಿ ಜೆ ಪಿಯವ್ರ ಬಗ್ಗೆ ಐತಿ, JDS ಲೀಡರ್ಗಳ ಬಗ್ಗೆ ಐತಿ. 48 ಮಂದಿ ಸುಮಾರು ಮಾಡಿದ್ರು ಅಂತೇಳಿ ಹೇಳಿದರು. ಹಾಗಾಗಿ ಅದರದ್ದು ಯಾರೋ ಒಬ್ಬರನ್ನ ಗುರಿ ಇಟ್ಕೊಂಡು ಮಾಡಿದ್ದಲ್ಲ, ಯಾರೋ ಒಬ್ಬರ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದಲ್ಲ. ಸಹಜವಾಗಿ ಜನರಲ್ ಆಗಿ ಮಾತನಾಡಿರ್ತಕ್ಕಂಥ ಸಂದರ್ಭ ಅದು. ಯಾರು ಅದ್ರ ಬಗ್ಗೆ ತಪ್ಪಿಸ್ತಿರ್ತಾರೋ ಅವ್ರ ಮೇಲೆ ಕಠಿಣ ಕ್ರಮ ತಗೊಂಡು. ಇನ್ಸ್ಟಾಗ್ರಾಂ ಪೇಜ್ಗಳಲ್ಲಿ SSLC ಪ್ರಶ್ನೆ ಪತ್ರಿಕೆ ನೀಡೋದಾಗಿ ನಕಲಿ ಪೋಸ್ಟ್ಗಳು ಹರಿದಾಡ್ತಾ ಇವೆ. ಈ ಬಗ್ಗೆ ಹುಬ್ಬಳ್ಳಿಯ ಕಮರಿಪೇಟ್ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ದುಡ್ಡು ಕೊಟ್ಟರೆ ಪೇಜ್ ಫಾಲೋ ಮಾಡಿದರೆ SSLC ಪ್ರಶ್ನೆ ಪತ್ರಿಕೆ ನೀಡೋದಾಗಿ ನಕಲಿ ಪೋಸ್ಟ್ಗಳನ್ನು ಹರಿಬಿಡಲಾಗ್ತಾ ಇದೆ. ಈ ಕುರಿತು ತನಿಖೆ ಕೈಗೊಂಡಿರುವಂತಹ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ನಕಲಿ ಪೋಸ್ಟ್ಗಳನ್ನು ನಂಬದಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರಲ್ಲಿ ಮನವಿ ಮಾಡಿದ್ದಾರೆ. ನಮಸ್ಕಾರ. SSLC ಪರೀಕ್ಷೆ ರಾಜ್ಯಾದ್ಯಂತ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕೆಲವು ಇನ್ಸ್ಟಾ ಪೇಜಸ್ ಮತ್ತೆ ಅಕೌಂಟ್ಸ್, ಫೇಸ್ಬುಕ್ ಪೇಜಸ್ ಇದರಲ್ಲಿ SSLC ಪ್ರಶ್ನೆ ಪತ್ರಿಕೆಯನ್ನ, ಕ್ವಶನ್ ಪೇಪರ್ ಅನ್ನ ಲೀಕ್ ಮಾಡ್ತೀವಿ ಅಂತಂದು ಅದಕ್ಕೆ 1,000, 2,000, 5,000, 10,000 ಕೊಡಬೇಕು ಅಂತಂದು ಡಿಮ್ಯಾಂಡ್ ಮಾಡ್ಕೊಂಡು ನಮ್ಮ ಗಮನಕ್ಕೆ ಬಂದಿದೆ. ಈ ತರ 5 ಇನ್ಸ್ಟಾಗ್ರಾಮ್ ಅಕೌಂಟ್ಗಳ ಮೇಲೆ ನಾವು ಪ್ರಕರಣವನ್ನು ದಾಖಲಿಸಿಕೊಂಡು ಯಾರು ಈ ಒಂದು ಎಷ್ಟಿದ್ದಾರೆ ಅನ್ನೋದನ್ನು ಪತ್ತೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಾಗಲಿ, ಶಿಕ್ಷಕರಾಗಲಿ, ಪೋಷಕರಾಗಲಿ ಅಥವಾ ಬೇರೆ ಯಾರೇ ಆಗಲಿ ಈ ಒಂದು ಆಮಿಷಕ್ಕೆ ಒಳಗಾಗಬಾರದು. ಇದರಲ್ಲಿ ಒಂದು ನೇರವಾಗಿ ಹಣ ಕೊಟ್ಟರೆ ಕ್ವಶನ್ ಪೇಪರ್ ಕೊಡ್ತೀವಿ ಅಂತ, ಅಥವಾ ಫಾಲೋ ಮಾಡಿ 20,000, 15,000 ನಮ್ಗೆ ಫಾಲೋಯರ್ ಆಯ್ತು ಅಂದ್ರೆ ನೇರವಾಗಿ ನಾವು ಈ ಪೇಜಸ್ ಅಲ್ಲೇ ಕ್ವಶನ್ ಪೇಪರ್ ಬಿಡ್ತೀವಿ ಅಂತ ಕೆಲವು ಆಮಿಷಗಳು ಕಂಡು ಬಂದಿದೆ. SSLC ಪರೀಕ್ಷೆ ಯಾವುದೇ ಒಬ್ಬ ವಿದ್ಯಾರ್ಥಿಯ ಪ್ರಮುಖ ಜೀವನದ ಘಟ್ಟ. ಹಂಗಾಗಿ ಅದನ್ನ ಪ್ರಾಮಾಣಿಕವಾಗಿ ತಯಾರಿಯನ್ನ ಮಾಡಿ ಪರೀಕ್ಷೆಗೆ ಎದುರಾಗಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾ. ರಾಯಚೂರು ಪುರಸಭೆಯ ಬಜೆಟ್ ಸಭೆ ಆರಂಭಕ್ಕೂ ಮುನ್ನ ಹೈಡ್ರಾಮವೇ ನಡೆದಿದೆ. ಮಾಜಿ ಪುರಸಭೆ ಅಧ್ಯಕ್ಷೆ, ಹಾಲಿ ಕಾಂಗ್ರೆಸ್ ಸದಸ್ಯೆ ಸೋಫಿಯಾ ಬೇಗಂ ಪ್ರತಿಭಟನೆ ನಡೆಸಿದ್ದಾರೆ. ಮಾನ್ವಿ ಪಟ್ಟಣದ ಪುರಸಭೆ ವಾರ್ಡ್ ನಂಬರ್ 11ರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಮಾನ್ವಿಯಲ್ಲಿ 80 ಕೋಟಿ ವೆಚ್ಚದಲ್ಲಿ ಕೆರೆ ನಿರ್ಮಾಣ ಮಾಡಿದ್ದರೂ ನೀರಿಗೆ ಬರ ಇದೆ. ಅನೇಕ ಬಾರಿ ಪುರಸಭೆಯ ಮುಖ್ಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗಿಲ್ಲ ಅಂತ ಸೋಫಿಯಾ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಸಭೆ ಬಜೆಟ್ ಸಭೆಯಲ್ಲಿ ಗದ್ದಲ, ಕೋಲಾಹಲ ಉಂಟಾಗಿದೆ. ನಗರಸಭೆ ಆಯುಕ್ತ ಹಾಗೂ ನಗರಸಭೆ ಸದಸ್ಯರ ನಡುವೆ ವಾಗ್ವಾದ ನಡೆದಿದೆ. ಪೌರಾಯುಕ್ತ ವಿರುದ್ಧ ಸದಸ್ಯೊಬ್ಬರು ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ. ಈ ವೇಳೆ ನಗರಸಭೆ ಸದಸ್ಯರ ವಿರುದ್ಧ ಕಮಿಷನರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ನನ್ನ ರಕ್ತದಲ್ಲೇ ಇಲ್ಲ ಅಂತ ಹೇಳಿದ್ದಾರೆ. ಕೊಲಮಿ ಕೆಲಸ ಮಾಡ್ತಾ ಇದ್ದಿದ್ದು ನಮ್ಮ ಕೊಲಮಿ ಕೆಲಸ ಮಾಡ್ಕೊಂಡ್ ಬಂದಿರೋದ್ರಿ. ನೀವು ಕೂಲಿನಲ್ಲಿ ಕೊಲಮಿ ಕೆಲಸ ಮಾಡ್ಕೊಂಡ್ ಬಂದಿರೋದು. ವೈಯಕ್ತಿಕವಾಗಿ ಮಾತಾಡ್ತಾ ಇಲ್ಲ ನೀವು. ಕರೆ ತಗೋಣ, ವ್ಯಕ್ತಿಗೆ ಮಾತಾಡ್ತಾ ಇಲ್ಲ ನೀವು. ಕರೆ ತಗೊಳ್ಳಿ ಮಟ್ಟಿಗಿದ್ದೀರಾ? ಪ್ಲೇ ಮಾಡಿಸಿ ನೀವು. ನಿಮ್ ತಾಕತ್ತಿದ್ರೆ ಪ್ಲೇ ಮಾಡಿಸಿ ನೀವು. ಗದಗ ಜಿಲ್ಲೆಯ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಧಾರಾಕಾರ ಮಳೆ ಸುರಿದಿದೆ. ಲಕ್ಷ್ಮೇಶ್ವರ, ಶಿರಹಟ್ಟಿ ಹಾಗೂ ಮುಂಡರಗಿ ಭಾಗದಲ್ಲಿ ಉತ್ತಮ ಮಳೆಯಾಗಿದೆ. ಮಳೆಯಿಂದ ಬೈಕ್ ಸವಾರರು ಪರದಾಟವನ್ನ ನಡೆಸುವಂತಾಗಿತ್ತು. ಬಿಸಿಲಿನ ಎಫೆಕ್ಟ್ನಿಂದಾಗಿ ಕಂಗಾಲಾಗಿದ್ದ ಜನರಿಗೆ ವರುಣ ತಂಪೆರೆದಿದ್ದಾನೆ. ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ವಿಪರೀತ ಗಾಳಿ ಸಹಿತ ಮಳೆಯಾಗಿದೆ. ಬಿಸಿಲಿನಿಂದ ಕಂಗೆಟ್ಟಿದ್ದ ಜಿಲ್ಲೆಯ ಜನರಿಗೆ ಮಳೆರಾಯ ತಂಪನ್ನು ಎರೆದಿದ್ದಾನೆ. ಕಾರ್ಕಳದಲ್ಲಿ ಬಿರುಗಾಳಿಗೆ ಸಾರ್ವಜನಿಕರು ಕಂಗಾಲಾಗಿದ್ದಾರೆ. ಮನೆಯಿಂದ ಹೊರಬರಲಾಗದಷ್ಟು ಗಾಳಿಯ ತೀವ್ರತೆ ಇದ್ದು ಅಲ್ಲಲ್ಲಿ ಮರಗಳು ಧರೆಗೆ ಉರುಳಿ ಅಪಾರ ಹಾನಿ ಸಂಭವಿಸಿದೆ. ಕಾರ್ಕಳಪೇಟೆ, ಕುಕ್ಕುಂದೂರು, ಮಿಯಾರು, ಮಾಳ, ಬಜಗೋಳಿ ಗ್ರಾಮಗಳಲ್ಲಿ ಮಳೆ ಜೋರಾಗಿದೆ.
ರಸ್ತೆ ಒತ್ತುವರಿ ತೆರವುಗೊಳಿಸಿ ದಾರಿ ಬಿಡುವಂತೆ ಆಗ್ರಹಿಸಿ ಕೋಲಾರ ತಾಲೂಕು ಕಚೇರಿ ಎದುರು ನಿವೃತ್ತ ಮುಖ್ಯೋಪಾಧ್ಯಾಯರು ಬೆಳಗ್ಗೆಯಿಂದ ರಾತ್ರಿ 8 ಗಂಟೆಯವರೆಗೆ ಪ್ರತಿಭಟನೆ ನಡೆಸಿದ್ದಾರೆ. ಕೋಲಾರ ನಗರ ಹೊರವಲಯದ ಗಾಂಧಿನಗರ ಹಿಂಭಾಗದಲ್ಲಿ ರಸ್ತೆ ನಿರ್ಮಾಣಕ್ಕೆಂದು 8 ಗುಂಟೆ ಜಾಗವನ್ನು ಮೀಸಲಿಟ್ಟಿದ್ರು. ಆದರೆ ಕೆಲವು ಬಲಾಢ್ಯ ಅಧಿಕಾರಿಗಳು ರಸ್ತೆ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದು ಸೂಕ್ತ ರಸ್ತೆ ಇಲ್ಲದೆ ನಿವೃತ್ತ ಮುಖ್ಯೋಪಾಧ್ಯಾಯ ರಾಮಯ್ಯ ಅವರು ತಮ್ಮ ಮನೆಗೆ ನಡೆದು ಹೋಗಿ ಬರುವಂತಾಗಿದೆ. ರಸ್ತೆ ಜಾಗ ಒತ್ತುವರಿ ತೆರವುಗೊಳಿಸಲು ಪ್ರತಿಭಟನೆ ಮಾಡಿ ಒತ್ತಾಯಿಸಿದ್ದಾರೆ. ಸರ್ವೆ ನಂಬರ್ 533, 35, 36ರಲ್ಲಿ ಭೂಮಿ ಅಕ್ವಿಷನ್ ಆಗಿದೆ. 8 ಕಾಲು ಗುಂಟೆ 12 ಅದನ್ನು ರಸ್ತೆಗೆ ಗೊತ್ತಾಗಿದೆ. ಅದನ್ನ ಒತ್ತುವರಿ ಮಾಡ್ಕೊಂಡು ಆ ಕನ್ಸೆಪ್ಟ್ ನೋಡಿ ಹೋಗೋದಕ್ಕೆ ತೊಂದರೆ ಮಾಡಿದ್ರು. ದಾರಿಗೆ ಕೆಳಗಡೆ ಮನೆ ಇದೆ, ಅಲ್ಲಿಂದ ವಾಸ ಡೈಲಿ ಓಡಾಡಬೇಕಾದ್ರೆ ನಮಗೆ ಅನೇಕ ಸಲ ಬರುವಾಗ ಅಲ್ಲಿ ಯಾರನ್ನ ಪೇಷಂಟ್ಗಳಾದ್ರೆ ಹೊರಗಡೆ ಬರೋಕ್ಕಾಗಲ್ಲ, ಒಳಗಡೆ ಹೋಗೋಕ್ಕಾಗಲ್ಲ. ಈ ಜಾಗ ಇದೆ, ಅಧಿಕಾರಿಗಳೆಲ್ಲ ಬಂದ್ಬಿಟ್ಟು ಇದುವರೆಗೂ ಅದೇನು ಬಗ್ಗೆ ಕ್ರಮ ತಗೊಂಡಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಕಿಡಿಗೇಡಿಗಳು ಗುಟ್ಕಾ ಜಗಿದು ಉಗಿದು ಅಟ್ಟಹಾಸವನ್ನು ಮೆರೆದಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ದಲಿತ ಸಂಘಟನೆಗಳು ಅಂಬೇಡ್ಕರ್ ಸರ್ಕಲ್ ಬಳಿ ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು, ಸಿಸಿಟಿವಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹವನ್ನು ಮಾಡಿದ್ದಾರೆ. ಇವತ್ತು ಏನು ಮಾನವ ಸಮಾಜ ತಲೆ ತೆಗ್ಗಿಸುವಂತ ಒಂದು ಘಟನೆ ಗೌರಿಬಿದನೂರಲ್ಲಿ ನಡೆದಿದೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಯಾರೋ ಕಿಡಿಗೇಡಿಗಳು ಏನು ಗಲೀಜು ಹೊಲಸನ್ನ ಬಾಯಿಂದ ಉಗಿದಿರ್ತಕ್ಕಂಥ ಒಂದು ದೃಶ್ಯದ ಅಲ್ಲಿ ನಾಮಫಲಕಕ್ಕೆ ನಾವು ನೋಡಿದೀವಿ. ಅದನ್ನ ಮತ್ತೆ ಛಾಯಾಚಿತ್ರಗಳನ್ನು ಮತ್ತು ವಿಡಿಯೋಗಳನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಅಂಬರೀಶ್ ಅವರು. ಇದನ್ನ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕು, ಅವರಿಗೆ ಕಾನೂನು ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಜರುಗಿಸಿ ಅವ್ರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಬೇಕು. ಅಳಗವಾಡಿ ಸಕ್ಕರೆ ಕಾರ್ಖಾನೆಗೆ ರೈತರು ಮುತ್ತಿಗೆ ಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿರುವ ಬೀರೇಶ್ವರ ಸಕ್ಕರೆ ಕಾರ್ಖಾನೆ ರೈತರಿಗೆ ಬಿಲ್ ಜಮಾ ಮಾಡದೇ ಇದ್ದಕ್ಕೆ ರೈತರು ಮುತ್ತಿಗೆ ಹಾಕಿದ್ದಾರೆ. ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪನವರ್ ಒಡೆತನದ ಬೀರೇಶ್ವರ ಶುಗರ್ಸ್ ವಿರುದ್ಧ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜನವರಿ 1ರಿಂದ ಇಲ್ಲಿಯವರೆಗೆ ಕಡಿದಂತಹ ಕಬ್ಬಿಗೆ ಬಿಲ್ ಜಮಾ ಮಾಡಿಲ್ಲ ಅಂತ ಆರೋಪಿಸಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೆಲಸಗಾರರ ಬಾಕಿ ಹಣ ಬಿಡುಗಡೆ ಮಾಡಬೇಕು, ಕೆಲಸದ ಪ್ರಮಾಣದಲ್ಲಿ 30% ಕಡಿತ ಮಾಡಬೇಕು ಅಂತ ಆಗ್ರಹಿಸಿ ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಯಿತು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಕೆಪಿಆರ್ಎಸ್ ಸಂಘಟನೆ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಇದೇ ವೇಳೆ ರೋಗದಿಂದ ಹಾಳಾದ ತೊಗರಿ ಬೆಳೆಗೆ ಪರಿಹಾರ ಕೊಡುವಂತೆ ಆಗ್ರಹ ಮಾಡ್ತಾ ಇದ್ರೂ ಕೂಡ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದರು. ಬೆಳೆ ವಿಮೆ, ವಿದ್ಯುತ್ ಸಮಸ್ಯೆ, ಭದ್ರಾ ಮೇಲ್ದಂಡೆ ಯೋಜನೆ ಸಮಸ್ಯೆ ಪರಿಹಾರಕ್ಕಾಗಿ ಅಧಿಕಾರಿಗಳು ಕರೆದಿದ್ದಂತಹ ಸಭೆಗೆ ಅಧಿಕಾರಿಗಳಿಗೆ ಸರಿಯಾದ ಸಮಯಕ್ಕೆ ಬಾರದೆ ವಿಳಂಬ ಮಾಡಿದ್ದಕ್ಕೆ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚಿತ್ರದುರ್ಗದಲ್ಲಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯ ಕೃಷಿ ಇಲಾಖೆ, ಬೆಸ್ಕಾಂ, ಭದ್ರಾ ಮೇಲ್ದಂಡೆ, ಬೆಳೆ ವಿಮೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ವಿವಿಧ ರೈತ ಸಂಘಟನೆಗಳ ಮುಖಂಡರ ಸಭೆಯನ್ನು ಕರೆಯಲಾಗಿತ್ತು. ವಿವಿಧ ತಾಲೂಕಿನ ರೈತರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಆದರೆ ಸಮಯಕ್ಕೆ ಸರಿಯಾಗಿ ಸಭೆಗೆ ಒಬ್ಬ ಅಧಿಕಾರಿಗಳು ಬಾರದ ಹಿನ್ನೆಲೆ ರೈತ ಕಾದು ಕಾದು ಸುಸ್ತಾಗಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೀದರ್ ಜಿಲ್ಲೆಯಾದ್ಯಂತ ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಸಾರ್ವಜನಿಕರಿಗೆ ಸರಬರಾಜು ಮಾಡಬೇಕಾಗಿದ್ದ 100 ಕ್ವಿಂಟಲ್ ಅಕ್ಕಿಗೆ ಕನ್ನ ಹಾಕಿದ ಖದೀಮರು ಇದೀಗ ಸಿಕ್ಕಿಬಿದ್ದಿದ್ದಾರೆ. ಬೀದರ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಭರ್ಜರಿಯಾಗಿ ಜಂಟಿ ಕಾರ್ಯಾಚರಣೆ ನಡೆಸಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ 117 ಕ್ವಿಂಟಲ್ ಪಡಿತರ ಅಕ್ಕಿ ಜಪ್ತಿ ಮಾಡಿದ್ದಾರೆ. 243 ಚೀಲಗಳಲ್ಲಿ ಅಕ್ಕಿಯನ್ನು ತುಂಬಿ ಇಡಲಾಗಿದ್ದು ಬೀದರ್ ಮಾರ್ಕೆಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇನ್ನು ಈ ಬಗ್ಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 3 ಕ್ವಿಂಟಲ್ ಅಕ್ಕಿ ಸಿಕ್ಕಿದೆ. ಅದು ಯಾವ ಅಕ್ಕಿ? ಈ ಗ್ಯಾರಂಟಿಯಲ್ಲಿ ಜನರಿಗೆ ಬಡವರಿಗೆ ಹೋಗಬೇಕಾದಂತ ಅಕ್ಕಿ ನಗರಸಭೆಯ ಅಧ್ಯಕ್ಷನ ತಮ್ಮನ ಮನೆಯಲ್ಲಿ ಸಿಕ್ಕಿದೆ. ನಾಚಿಕೆ ಬರಬೇಕು ಕಾಂಗ್ರೆಸ್ನವರಿಗೆ. ಮುಖಕ್ಕೆ ಗ್ಯಾರಂಟಿ ಕೊಡೋದು ಅದಕ್ಕೋಸ್ಕರ, ಲೂಟಿ ಮಾಡೋದಕ್ಕೋಸ್ಕರ.
ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟ ಮುಂದುವರೆದಿದೆ. ಆಕ್ಷೇಪಾರ್ಹ ಹೇಳಿಕೆ ನೀಡಿದ ಕಾರಣ ಎಂಇಎಸ್ ಮುಖಂಡ ಶುಭಂ ಶಳಕೆಯನ್ನ ಬೆಳಗಾವಿಯಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇನ್ನು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿರುವಂತಹ ಎಂಇಎಸ್ ಕರ್ನಾಟಕ ಪೊಲೀಸರ ವಿರುದ್ಧ ಆಕ್ಷೇಪಾರ್ಹ ಬರಹದ ಮೂಲಕ ಉದ್ದಟತನವನ್ನ ಮೆರೆದಿದೆ. ಯುವ ಸಮಿತಿ ಸೀನಾಬಾಗ್ ಹೆಸರಿನ ಜಾಲತಾಣದಲ್ಲಿ ಶುಭಂ ಶಳಕೆ ಬೆಂಬಲಿಸಿ ಪೋಸ್ಟ್ ಅನ್ನು ಹಾಕಲಾಗಿದ್ದು, ಸಮಿತಿಯ ಸಿಂಹ ಏಕಾಂಗಿಯಾಗಿ ಹೋರಾಡ್ತಾ ಇದೆ, ಆದರೆ ಸಾವಿರಾರು ನಾಯಿಗಳು ಸಿಂಹವನ್ನ ಮುಗಿಸೋಕೆ ಬೆನ್ನತ್ತಿದೆ ಅಂತ ಬರೆಯಲಾಗಿದೆ. ಸಿಮೆಂಟ್ ಬ್ರಿಕ್ಸ್ ತುಂಬಿಕೊಂಡು ಹೊರಟಿದ್ದಂತಹ ಟ್ರ್ಯಾಕ್ಟರ್ಗೆ ಲಾರಿ ಡಿಕ್ಕಿಯಾಗಿ ಟ್ರ್ಯಾಕ್ಟರ್ನಲ್ಲಿದ್ದಂತಹ ಮಹಿಳೆ ಸಾವನ್ನಪ್ಪಿರುವ ಘಟನೆ ಕೊಪ್ಪಳ ಜಿಲ್ಲೆಯ ಕೃಷ್ಣಗಿ ಪಟ್ಟಣ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಟೆಂಗುಂಟಿಯ ಹನುಮವ್ವ ಬೋವಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಹೊಸಪೇಟೆ ಕಡೆಯಿಂದ ಬರ್ತಾ ಇದ್ದಂತಹ ಲಾರಿಗೆ ಟ್ರ್ಯಾಕ್ಟರ್ ಡಿಕ್ಕಿಯಾಗಿದೆ. ಒಬ್ಬರಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕರಾವಳಿಯಲ್ಲಿ ಮತ್ತೆ ಧರ್ಮ ದಂಗಲ್ ಶುರುವಾಗಿದೆ. ಅನ್ಯಮತೀಯರಿಗೆ ಜಾತ್ರೆಯಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಅವಕಾಶ ಇಲ್ಲ ಅನ್ನೋ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಏಪ್ರಿಲ್ 10ರಿಂದ 20ರವರೆಗೂ ಪುತ್ತೂರಿನ ಮಹಾಲಿಂಗೇಶ್ವರ ಕ್ಷೇತ್ರದ ಜಾತ್ರೆ ನಡೆಯಲಿದೆ. ಈ ಹಿಂದೆ ಕೈಗೊಂಡ ನಿರ್ಣಯದಂತೆ ಜಾತ್ರೆಯಲ್ಲಿ ಅನ್ಯಮತೀಯರಿಗೆ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಅಂತ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಹೇಳಿದೆ. ಹಿಂದೆ ಇದೇ ರೀತಿ ನಿರ್ಣಯ ಕೈಗೊಂಡಾಗ ಕಾಂಗ್ರೆಸ್ ಆಕ್ಷೇಪವನ್ನು ವ್ಯಕ್ತಪಡಿಸಿ ಧಾರ್ಮಿಕ ಕೇಂದ್ರದಲ್ಲಿ ಅನ್ಯಮತೀಯರಿಗೆ ವ್ಯಾಪಾರಕ್ಕೆ ಅವಕಾಶ ನೀಡಬೇಕು ಅಂತ ಒತ್ತಾಯ ಮಾಡಿತು. ಇದೀಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಅನ್ಯಮತೀಯರಿಗೆ ಅವಕಾಶ ನೀಡದೇ ಇರುವುದು ಚರ್ಚೆಗೆ ಗ್ರಾಸವಾಗಿದೆ. ಹಾಸನ ಹಾಗೂ ಮಲೆನಾಡು ಭಾಗದಲ್ಲಿ ಉಪಟಳ ಕೊಡ್ತಾ ಇದ್ದ ಪುಂಡಾನೆ ಸೆರೆ ಕಾರ್ಯಾಚರಣೆ ನಡೀತಾ ಇದೆ. ರೈತರ ಜಮೀನಲ್ಲಿ ದಾಂಧಲೆ ಮಾಡ್ತಾ ಇದ್ದ ಕಾಡಾನೆಗಳ ಚಲನವಲನ ಗುರುತಿಸಿ ಮಾಹಿತಿ ನೀಡುವಂತಹ ಉದ್ದೇಶದಿಂದ ಕಾಡಾನೆಗೆ ರೇಡಿಯೋ ಕಾಲರ್ ಅಳವಡಿಸುವಂತ ಕಾರ್ಯಾಚರಣೆ ನಿನ್ನೆ ನಡೆಯಿತು. 7 ಕುಮ್ಕಿ ಆನೆಗಳನ್ನು ಬಳಸಿಕೊಂಡು ಕಾರ್ಯಾಚರಣೆ ನಡೆಸಲಾಯಿತು. ಆದರೆ ಕಾಡಾನೆಗಳು ನಿಂತಲ್ಲಿ ನಿಲ್ಲದೆ ಹಿಂಡು ಸೇರ್ಕೊಂಡ ಕಾರಣ ಕಾರ್ಯಾಚರಣೆ ವಿಫಲಗೊಂಡಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಅಗ್ನಿವೀರನ್ 5ನೇ ಬ್ಯಾಚ್ಗೆ ಆಯ್ಕೆಯಾಗಿರುವ ವಿಜಯಪುರದ ಅಕ್ಷತಾ ಯೋಗೀಶ ಅವರನ್ನು ಅಭಿನಂದಿಸಲಾಯಿತು. ವಿಜಯಪುರ ನಗರದ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಶ್ರೀ ಗಜಾನನ ಉತ್ಸವ ಸಮಿತಿಗಳ ಮಹಾಮಂಡಳ ವತಿಯಿಂದ ಸನ್ಮಾನಿಸಲಾಯಿತು. ಸಿದ್ದೇಶ್ವರ ಬ್ಯಾಂಕ್ ನಿರ್ದೇಶಕ ಅಧ್ಯಕ್ಷ ಈರಣ್ಣ ಪಟ್ಟಣ ಶೆಟ್ಟಿ ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ಅಕ್ಷತಾ, ನನಗೆ ಅಗ್ನಿವೀರ ಆಗ್ತೇನೆ ಎಂಬ ಅದಮ್ಯವಾದಂತಹ ವಿಶ್ವಾಸವಿತ್ತು ಅಂತ ಸಂತಸವನ್ನು ವ್ಯಕ್ತಪಡಿಸಿದರು.